ಎಲ್ಲರಿಗೂ ನಮಸ್ಕಾರ. ಈ ಭಾಗದ ಅಧಿದೇವತೆ ಲಕ್ಷ್ಮೀ ದೇವತೆಗೆ ಪಾದಾರವಿಂದಗಳಿಗೆ ಪಡಮಡುತ್ತಾ ನಮ್ಮ ಗ್ರಾಮ ದೇವತೆ ಆಗಿರತಕ್ಕಂಥ ಶ್ರೀ ಲಕ್ಷ್ಮೀ ದೇವಿ ಮತ್ತು ಲಕ್ಷ್ಮೀ ನರಸಿಂಹಸ್ವಾಮಿಯ ಕದಿರೆ ಹುಣ್ಣಿಮೆಯನ್ನು ದಿನಾಂಕ 3/3/2026 ಮತ್ತು 3/4/2026 2 ದಿನಗಳ ಉತ್ಸವಗಳನ್ನು ಆಚರಣೆ ಮಾಡಲಿಕ್ಕೆ ನಮ್ಮ ಗೌಡರು ಮತ್ತು ಯಜಮಾನರು, ಪೂಜಾರರು, ಕೈವಾಡಸ್ಥರು, ಅಣ್ಣ ತಮ್ಮಗಳು ಒಪ್ಪಿ ಈ ಒಂದು ದಿನವನ್ನು ನಿಗದಿ ಮಾಡಿದ್ದೇವೆ. ಈ ಸಂದರ್ಭದಲ್ಲಿ ನಾವು ಮೊದಲನೇ 3ನೇ ತಾರೀಕು ಬೆಳಿಗ್ಗೆ ಎಲ್ಲ ಅಣ್ಣ ತಮ್ಮಗಳಿಗೆ ಭಕ್ತಾದಿಗಳಿಗೆ ಹೇಳುವುದೇನೆಂದರೆ 3ನೇ ತಾರೀಕು ಬೆಳಿಗ್ಗೆ 10 ಗಂಟೆಗೆ ಸರಿಯಾಗಿ ಮೀಸಲನ್ನು ತರುವುದು. ಮೀಸಲನ್ನು ತರುವ ಸಂದರ್ಭದಲ್ಲಿ ಪ್ರತಿಯೊಬ್ಬರೂ ಕೂಡ ಕಡ್ಡಾಯವಾಗಿ ಫಲ, ತಾಂಬೂಲ, ಕಾಯಿ ಮತ್ತು ಹೂವಿನ ಹಾರಗಳನ್ನು ಅಲಂಕಾರಕ್ಕೆ ತರಬೇಕು ಅಂತ ಹೇಳಿ ಈಗಾಗಲೇ ಎಲ್ಲ ನಾವು ಪ್ರಸ್ತುತಪಡಿಸಿದ್ದೇವೆ. ಅಂದು ಬೆಳಗ್ಗೆ 3ನೇ ತಾರೀಕು 3 ಗಂಟೆಗೆ ಮಧ್ಯಾಹ್ನ ಗಂಗಾ ಪೂಜೆ ನಡೆಯುತ್ತೆ. ಉತ್ಸವ ಮೂರ್ತಿಯೊಂದಿಗೆ ನಮ್ಮ ಊರಿನ ಎಲ್ಲ ಹೆಣ್ಣು ಮಕ್ಕಳು ಭಾಳ ಸ್ವಚ್ಛವಾಗಿ ಮನೆಗಳನ್ನೆಲ್ಲ ಬೆಳಗ್ತಾ ಇದ್ದಾರೆ. ಆಲ್ರೆಡಿ ಸ್ವಚ್ಛವಾಗಿ ಇಟ್ಕೊಂಡು ಅವತ್ತು ಕುಂಭಮೇಳದೊಂದಿಗೆ ನಾವು ಗಂಗಾ ಪೂಜೆಗೆ ತೆರಳಲಿದ್ದೇವೆ. ಆ ಸ್ಥಳ ಬಂದು ಜಾಲಿ ಬಾವಿ ಹತ್ರ ಸೇರುವಂಥ ವ್ಯವಸ್ಥೆ ಆಗ್ತದೆ. ಅವತ್ತು ಅಲ್ಲಿಯೂ ಕೂಡ ಫಲಹಾರವನ್ನು ನೀಡ್ತೇವೆ. ಜಲದಿಯ ಸಂದರ್ಭದಲ್ಲಿಯೂ ಕೂಡ ಎಲ್ಲ ಹೆಣ್ಣುಮಕ್ಕಳು ಈ ಜಲದಿಗೆ ಭಾಗವಹಿಸಬೇಕಾಗ್ತದೆ. 3ನೇ ತಾರೀಕು ನಂತರ 3ನೇ ತಾರೀಕು ಮಧ್ಯಾಹ್ನ ಸಂಜೆ ರಾತ್ರಿ 8 ಗಂಟೆಗೆ ಸರಿಯಾಗಿ ಒಂದು ದೇವಸ್ಥಾನದ ಸಮಿತಿಯನ್ನು ಮಾಡಲಿಕ್ಕೆ ಹಿರಿಯರೆಲ್ಲ ಒಪ್ಪಿದ್ದಾರೆ. ಆ ಸಮಿತಿಯನ್ನು 3ನೇ ತಾರೀಕು 8:30ಕ್ಕೆ ನಾವು ಪ್ರಾರಂಭ ಮಾಡ್ತೀವಿ. ಆ ಸಂದರ್ಭದಲ್ಲಿ ಎಲ್ಲ ಅಣ್ಣ ತಮ್ಮಗಳು ಆ ಸಂದರ್ಭದಲ್ಲಿ ಭಾಗವಹಿಸಬೇಕು ಅಂತೇಳಿ ಎಲ್ಲ ಹಳ್ಳಿಯ ಅಣ್ಣ ತಮ್ಮಗಳು, ಭಕ್ತಾದಿಗಳು ದಯಮಾಡಿ ಭಾಗವಹಿಸಬೇಕು ಆ ಸಂದರ್ಭದಲ್ಲಿ ಅಂತ ಹೇಳಿ ಕಳಕಳಿಯ ಪ್ರಾರ್ಥನೆ ಮಾಡ್ತೇನೆ. 4ನೇ ತಾರೀಕು ಬೆಳಗ್ಗೆ 5 ಗಂಟೆಗೆ ಸರಿಯಾಗಿ ಅಭಿಷೇಕ ಪ್ರಾರಂಭ ಆಗುತ್ತೆ. ಅಭಿಷೇಕ ಪ್ರಾರಂಭ ಆಗಬೇಕಾದ್ರೆ ಈ ಪಂಚಾಮೃತ ಅಭಿಷೇಕಕ್ಕೆ ಕುಂಕುಮಾರ್ಚನೆ, ಶತನಾಮಾವಳಿ, ಅಷ್ಟೋತ್ತರ ನಾಮಾವಳಿಗಳು ಮತ್ತೆ ಇನ್ನು ವಿವಿಧ ಅಭಿಷೇಕವನ್ನು ಮಾಡುವ ಸಂದರ್ಭದಲ್ಲಿ ಶಾಸ್ತ್ರಿಗಳನ್ನು ಕರೆಸಿ ನಾವು ಅಭಿಷೇಕವನ್ನು ಮಾಡಿಸಲಾಗ್ತದೆ. ಬೆಳಗ್ಗೆ 4ನೇ ತಾರೀಕು ಬೆಳಗ್ಗೆ ಸಮಯಕ್ಕೆ 9 ಗಂಟೆಗೆ ಸರಿಯಾಗಿ ಮಹಾಮಂಗಳಾರತಿ ಇರುತ್ತೆ. ಮಹಾಮಂಗಳಾರತಿಗೆ ಎಲ್ಲ ಅಣ್ಣ ತಮ್ಮಂದಿರು, ಬಂಧು ಬಾಂಧವರು, ನಮ್ಮೂರಿನ ಎಲ್ಲ ಗ್ರಾಮಸ್ಥರು ಅವತ್ತು ಸುತ್ತಮುತ್ತಲಿನ ಹಳ್ಳಿಯ ನಮ್ಮ ಕೂಳವರಿ ಅಣ್ಣ ತಮ್ಮಗಳು ಎಲ್ಲೆಲ್ಲಿದ್ದಾರೆ ಎಲ್ಲ ಅಣ್ಣ ತಮ್ಮಗಳು ಬಂದು ಸುತ್ತಮುತ್ತಲಿನ ಗ್ರಾಮಸ್ಥರೆಲ್ಲರೂ ಕೂಡ, ಇದು ಕೇವಲ ಅಣ್ಣ ತಮ್ಮಗಳು ಅಂತಲೇ ಅಲ್ಲ, ನೆಂಟರಿಷ್ಟರು, ಕೈವಾಡಸ್ಥರು ಎಲ್ಲ ಅಣ್ಣ ತಮ್ಮಂದಿರು ಬಂದು ಅವತ್ತು ಮಹಾಮಂಗಳಾರತಿಗೆ ಭಾಗವಹಿಸಿ ತಾಯಿಯ ಕೃಪೆಗೆ ಪಾತ್ರರಾಗಬೇಕು ಅಂತೇಳಿ ಮನವಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಅದಾದ ನಂತರ ಅನ್ನ ಸಂತರ್ಪಣೆ ಇರುತ್ತೆ. ಅನ್ನ ಸಂತರ್ಪಣೆಯ ನಂತರ 3 ಗಂಟೆಗೆ ವಿವಿಧ ಉತ್ಸವಗಳಿರ್ತವೆ. ದೇವಿಗೆ ಏನು ಉತ್ಸವಗಳಂದರೆ ಸರಿಯಾಗಿ 3 ಗಂಟೆಗೆ ಸರಿಯಾಗಿ ತಲೆ ಕೂದಲಿರುತ್ತೆ. ದೇವತಾದಿ ಉತ್ಸವಗಳನ್ನು ಮಾಮೂಲಿನಂತೆ ನಡೆಸಲು ಯಜಮಾನರು, ಗೌಡರು, ಪೂಜಾರರು, ಅಣ್ಣ ತಮ್ಮಂದಿರು, ನೆಂಟರು ಮತ್ತು ಕೈವಾಡಸ್ಥರು, ಊರಿನ ಗ್ರಾಮಸ್ಥರುಗಳು ತೀರ್ಮಾನಿಸಿರುವುದರಿಂದ ಸಮಸ್ತ ಅಣ್ಣ ತಮ್ಮಂದಿರು, ಭಕ್ತಾದಿಗಳು ತನುಮಾನ ಧನ ಧಾನ್ಯಾದಿಗಳೊಂದಿಗೆ ಕಾರ್ಯಕ್ರಮಕ್ಕೆ ಭಾಗವಹಿಸಿ ಶ್ರೀ ಲಕ್ಷ್ಮೀ ದೇವರ ಕೃಪಾಶೀರ್ವಾದಗಳಿಗೆ ಪಾತ್ರರಾಗಬೇಕು ಅಂತೇಳಿ ವಿನಂತಿಸಿಕೊಳ್ತೇವೆ. ಈ ಸಂದರ್ಭದಲ್ಲಿ ಎಲ್ಲ ಕೈವಾಡಸ್ಥರು, ಎಲ್ಲ ನಮ್ಮ ಯಜಮಾನರು, ಅಣ್ಣ ತಮ್ಮಂದಿರು, ಪೂಜಾರರು, ಗೌಡರು ಎಲ್ಲರೂ ಭಾಗವಹಿಸಿದ್ದಾರೆ. ಅವರಿಗೆ ಧನ್ಯವಾದಗಳನ್ನ ಹೇಳಿ ನನ್ನ ಈ 1-2 ಮಾತುಗಳನ್ನ ಮುಗಿಸ್ತೇನೆ. ನಮಸ್ಕಾರ. ಪ್ರಸಿದ್ಧವಾದ ಶ್ರೀ ಲಕ್ಷ್ಮೀ ದೇವರ ಉತ್ಸವ 3 ಮತ್ತು 4ನೇ ತಾರೀಕು ಮಾರ್ಚ್ ತಿಂಗಳಲ್ಲಿ ಕದಿರೆ ಹುಣ್ಣಿಮೆ ದಿನ ನಡೆಯೋದ್ರಿಂದ ಸಕಲ ಅಣ್ಣ ತಮ್ಮಂದಿರು, ಎಲ್ಲ ಗ್ರಾಮಸ್ಥರು, ಪಕ್ಕದ ಹಳ್ಳಿ ಎಲ್ಲ ಗ್ರಾಮಸ್ಥರುಗಳು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ದೇವಿಯ ಕೃಪೆಗೆ ಪಾತ್ರರಾಗಬೇಕು ಅಂತ ಹೇಳಿ ನಾವು ಎಲ್ಲ ಸಾರ್ವಜನಿಕರನ್ನ ನಾವು ಈ ಮೂಲಕ ಕೋರ್ಕೊಳ್ತಾ ಇದ್ದೇನೆ. ಈ ಕದಿರೆ ಹುಣ್ಣಿಮೆಯ ಪ್ರತಿ ವರ್ಷದಂತೆ ಈ ವರ್ಷನೂ ಈ ಕದಿರೆ ಹುಣ್ಣಿಮೆಯ ದಿನವೇ 3 ಮತ್ತು 4ನೇ ತಾರೀಕು ನಡೆಯುತ್ತೆ. ದಯವಿಟ್ಟು ಎಲ್ಲ ಭಕ್ತಾದಿಗಳು ಭಕ್ತಿಯಿಂದ, ಶ್ರದ್ಧೆಯಿಂದ ಬಂದು ದೇವಿಯ ಕೃಪೆಗೆ ಪಾತ್ರರಾಗಬೇಕೆಂದು ತಮ್ಮಲ್ಲಿ ಕಳಕಳಿಯಿಂದ ಪ್ರಾರ್ಥನೆ ಮಾಡಿದ್ವಿ. ಲಕ್ಷ್ಮೀ ದೇವಸ್ಥಾನದ 3 ಮತ್ತು 4ನೇ ತಾರೀಕು ಉತ್ಸವ ಇರುತ್ತೆ. ಅದಕ್ಕೆ ಅಣ್ಣ ತಮ್ಮಂದಿರು, ಎಲ್ಲ ಕೈವಾಡಸ್ಥರು ಎಲ್ಲ ಭಾಗಿಯಾಗಿ ಅವರಿಗೆ ಕುಟುಂಬಕ್ಕೆ ಶಾಂತಿ, ಆರೋಗ್ಯ, ಐಶ್ವರ್ಯವನ್ನು ಕೊಟ್ಟು ದೇವರು ಸದಾ ಕಾಪಾಡಲೆಂದು ಬೇಡ್ಕೊಂತೀವಿ. ಲಕ್ಷ್ಮೀ ದೇವರ ಉತ್ಸವ
ಅನ್ನಸಂತರ್ಪಣೆ ನಡೆಯುತ್ತೆ. ಮುಖ್ಯವಾಗಿ ನಾನು ಹೇಳೋದು, ನಮ್ಮ ಕೈವಾಡಸ್ಥರು ಮುಂದೆ ನಿಂತ್ಕೊಂಡು ಕಾರ್ಯಕ್ರಮನ ಯಶಸ್ವಿಗೊಳಿಸ್ಬೇಕು ಅಂತ ಹೇಳಿ ನಾನು ಹೇಳ್ತಾನೆ. ನನ್ನ ಯಜಮಾನರು, ಗೌಡರು, ಪೂಜಾರರು, ಅಣ್ಣ ತಮ್ಮಗಳಿಗೆಲ್ಲ ವಂದಿಸಿ ಈ ಮಾತು